ಮುಂದೆ ತಗೊಳ್ಳ. ಹಲೋ ಹಲೋ ಹಲೋ. ಇವರು ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ ಆಗಿದ್ದು. ರೈಡಿಗೆ ಹೋಗ್ತಿದ್ದೀನಿ ಅವ್ರ ಜೊತೆ. ಹಾಯ್ ಅನ್ನಿ, ಹಾಯ್ ಹಾಯ್ ಅನ್ನಿ, ಹಾಯ್. ಬ್ರೋ ಹತ್ರ 390 ಇತ್ತು. ಆ್ಯಕ್ಚುಲಿ ಅವ್ರು 250 ಇತ್ತಲ್ಲ, ಅವಾಗಲೂ ನನಗೆ ಮೆಸೇಜ್ ಹಾಕಿದ್ರು, ಬ್ರೋ ಹೋಗೋಣ ಬ್ರೋ ಇದಕ್ಕೆ ರೈಡ್ ಅಂತ. ನಾನು ಆ ಟೈಮಲ್ಲಿ ಬ್ರೋ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹೋಗೋಣ ಬ್ರೋ ಅಂತ ಹೇಳಿದೆ. ಇವಾಗ ಸ್ವಲ್ಪ ಫ್ರೀ ಇದ್ದೆ, ಇವತ್ತು ಸಂಡೇ ಮೇಲೆ ಅಲ್ಲ, ಅದಕ್ಕೆ ಬೆಳಿಗ್ಗೆ ಮುಂಚೆ ಹೋಗ್ಬೇಕಾಗಿದ್ದು. ನಾನು ಎದ್ದಿದ್ದೆ 11:30. 11:30ಗೆ ಎದ್ದಿದ್ದೀನಿ. ಎಲ್ಲಿಂದ ಹೋಗೋಣ? ಅದರಲ್ಲೂ ಪಾಪ ಅವರು ಮಧ್ಯಾಹ್ನನೇ ಹೋಗೋಣ ಬನ್ನಿ ಬ್ರೋ ಒಂದು ರೈಡ್ ಹೋಗಿ ಬರೋಣ ಅಂದ್ರೆ, ಅದಕ್ಕೆ ಇನ್ನೇ ಹೋಗಿ ಬರ್ತಿದ್ವಿ ಒಂದು ರೌಂಡ್ ನಂದಿ ಹಿಲ್ಸಿಗೆ. ಗಾಡಿ ಸಕ್ಕತ್ತಾಗಿದೆ, ನಮ್ಮ ಹತ್ರ ತುಂಬ ಕ್ಲೀನಾಗಿದೆ. When someone asks you what is better than the 390, just tell them another 390. ಕ್ಲೀನ್ ಬ್ರೋ, ತುಂಬ ಕ್ಲೀನ್ ಇಟ್ಕೊಂಡಿದ್ದಾರೆ ಗಾಡಿ ಮಾತ್ರ, ಸಕ್ಕತ್ತಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಗಾಡಿ. ದಟ್ ಈಸ್ ಪ್ಯಾಷನ್ ಬ್ರೋ, ಪ್ಯಾಷನ್. ಜಬರ್ದಸ್ತಿ ಇಟ್ಕೊಳ್ಳೋದಕ್ಕೂ ಇಷ್ಟಪಟ್ಟು ಇಟ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಜಸ್ಟ್ ಲುಕ್ ಅಟ್ ದಿಸ್. ನಾನು ಇವತ್ತು ಹೋಗಿ ವಾಶ್ ಮಾಡಿಸಿ ಕ್ಲೀನ್ ಸ್ಪೆಕ್. ಜುಗು 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 ಜುಗು. ಅವ್ರು ಹಾಕೊಂಡಿದ್ರು ನೋಡಿ ರೀಲ್ಸಿಂದ, ಅವರೇ ಅದು ಹೇಳಿದರು. ನಾನು ತೊಗೊಳ್ಬೇಕು ಅದು ಮೌಂಟ್ ಏನಂತ ಗೊತ್ತಿಲ್ಲ ನನಗೆ, ಏನೇನು ಐಡಿಯಾ ಇಲ್ಲ ಬ್ರೋ. ಕ್ಯಾಮ್ರಾ ಒಂದು ತೊಗೊಂಡಿದ್ದೀನಿ, ಮೈಕ್ ಒಂದು ತೊಗೊಂಡಿದ್ದೀನಿ, ಸುಮ್ಮನೆ ವೀಡಿಯೋ ಮಾಡ್ತಿದ್ದೀನಿ ಬ್ರೋ. ನೀವು ಹೇಳಿದ್ರಲ್ಲ ಅದು ಮೌಂಟು ಅವ್ರು ಹಾಕೊಂಡಿದ್ರು, ಹಿಂಗೆ ಇದನ್ನ ಉಲ್ಟಾ ಹಾಕೊಂಡಿದ್ರು. ಹಾಂ, ನೋಡ್ತೀನಿ ನಾನು ಹೋಗಿ ಇವತ್ತು. ಯಾವ್ದು ಬ್ರೋ? G2 ಪ್ರಾಡಕ್ಟ್ಸ್ ಅಲ್ಲೇ ತೊಗೊಂಡಿದ್ದು ಇದನ್ನು. ಹಾಂ ಹಾಂ, ಅವ್ರದನ್ನ ಸಿಗುತ್ತಲ್ಲ, ಹೋಗ್ಬಾರ್ದು. ಅವ್ರ ಪರಿಚಯ ನನಗೆ, ಅವರು ಪರಿಚಯ. ಅದು ಇನ್ನೊಂದು ಬ್ಯಾಟ್ರಿನೇ ತೊಗೊಬೇಕು. ಬ್ಯಾಟ್ರಿ ಒಂದೇ, ಇನ್ನೊಂದು ಬ್ಯಾಟ್ರಿ ಇತ್ತು. ಊರಿಗೆ ಹೋಗ್ತಾ ತಿಂಡಿ ಮಾಡಿ ಹೊರಟೆ, ಬ್ಯಾಟ್ರಿ ಮತ್ತು ಬ್ಯಾಟ್ರಿ ಬಾಕ್ಸ್ ಎಲ್ಲ ಹೋಟ್ಲಲ್ಲೇ ಬಿಟ್ಟೋದೆ. ಮತ್ತೆ ನಾನು ಟ್ರಿಪ್ಟೂರ್ ಹೋಗಿದ್ದೆ ತುಮಕೂರಿಂದ, ವಾಪಸ್ ಬಂದೆ 65 ಕಿಲೋಮೀಟರ್ ವಾಪಸ್ ಬಂದೆ. ಬಂದು ನೋಡ್ತೀನಿ ಇಲ್ಲ ಅದು. ಅಣ್ಣ ಬ್ರೋ, ನೀವು ಬರ್ತಾ ಓಡಿಸಿ, ಹೆಲ್ಮೆಟ್ ಹಾಕೊಂಡು ಓಡಿಸಿದ್ರೆ ಒಳ್ಳೆ ಸೌಂಡು ದಪ್ಪ ಇದೆಯಲ್ಲ, ಯಾವುದೋ ಎಕ್ಸಾಸ್ಟ್ ಹಾಕೊಂಡು ಓಡಿಸ್ಕೊಂಡು ಹೋದಂಗೆ ಫೀಲ್ ಆಗುತ್ತೆ.
Bro is pro in riding, bro, not game. Tama narindala ama kada bere ravanama vata. Bro, this is different, bro. ಹೆಲ್ಮೆಟ್ ಹಾಕೊಂಡು ಸಹ ಅಪ್ಪ bro gave me signal, that means I am going in. Oh. ವೀಕೆಂಡಲ್ಲಿ ಒಂದು ದಿವಸ ಪ್ರಾಪರ್ ಥ್ರಾಟಲ್ ಥೆರಪಿ ನಿಮಗೆ ಆಗಿಬಿಟ್ರೆ ಯುವರ್ ಮೈಂಡ್ ವಿಲ್ ಬಿ ರಿಫ್ರೆಶ್ಡ್. ಸೊ ಏನಪ್ಪ ನಾನೇನಂತಿದ್ದೆ ಅಂದರೆ ಎಲ್ಲಿದೆ ಅಪ್ಪ ನಾನು ಈ ಥ್ರಾಟಲ್ ಥೆರಪಿ ಇಂಪಾರ್ಟೆಂಟ್ ಬ್ರೋ. ಇವಾಗ ಟೈಮ್ ಎಷ್ಟು ಗೊತ್ತಾ? ಮಧ್ಯಾಹ್ನದ 3 ಗಂಟೆ. ಓಕೆ, ಕೆಲವೊಬ್ರು ಹೇಳ್ತಾರೆ ಬೆಳಿಗ್ಗೆ ಮುಂಚೆ ಬರಬೇಕಿತ್ತು, ಇಲ್ಲ ಸಂಜೆ ಟೈಮಲ್ಲಿ ಸ್ವಲ್ಪ ಸೀನ್ ಚೆನ್ನಾಗಿರೋದು ಹಂಗಿಂಗ್ ಅಂತ. ಕರೆಕ್ಟೇ, ಆದರೆ ಬ್ರೋ ಆ್ಯಕ್ಚುಲಿ ಸೀನ್ ಸೆಕೆಂಡ್ರಿ, ನಮಗೆ ಸೀನ್ ನೋಡೋದು ಸೆಕೆಂಡ್ರಿ. ಈ ಥ್ರಾಟಲ್ ಥೆರಪಿ ಇದಲ್ವಾ, ಇದು ಇಂಪಾರ್ಟೆಂಟು. ದಿಸ್ ಈಸ್ ದ ಪ್ರಯಾರಿಟಿ. ದಿಸ್ ಥ್ರಾಟಲ್ ಥೆರಪಿ ಒನ್ಸ್ ಇನ್ ಅ ವೀಕ್ ಈಸ್ ಇಂಪಾರ್ಟೆಂಟ್. ಇದು ರಿಫ್ರೆಶ್ ಮಾಡುತ್ತೆ ನಿಮ್ಮ ಮೈಂಡ್ಗೆ. ಸೊ ಬೆಳಿಗ್ಗೆ ಮುಂಚೆ ಬಂದರೆ ಬ್ರೋ ಏನು ಹೇಳಿದ್ರು, ಹೆವಿ ಟ್ರಾಫಿಕ್ ಇರುತ್ತೆ ಬ್ರೋ, ಬೇಡ ಬ್ರೋ, ಸುಮ್ಮನೆ ನಾವು ಗಾಡಿ ಓಡಿಸೋಕ್ಕೆ ಬೇಜಾರಾಗಲ್ಲ ಫುಲ್ಲು ಹಂಗಿಂಗಂದ್ರು. ಆ್ಯಕ್ಚುಲಿ ಹಿ ವಾಸ್ ರೈಟ್. ಇವಾಗ ಅಷ್ಟು ತಂಪಾಗಿದೆ, ಓಕೆ, ರೋಡ್ ಫುಲ್ಲು ಖಾಲಿ ಇದೆ, ಓಡ್ಸೋಕ್ಕೆ ಮಜಾನೇ ಬೇರೆ, ಒಂಥರ ಫೀಲೇ ಬೇರೆ ಬರ್ತಿದೆ. ಸೊ ಆ್ಯಕ್ಚುಲಿ ದಿಸ್ ವಾಸ್ ಇಂಪಾರ್ಟೆಂಟ್. ನೀವು ಏನು ಮಾಡಿ, ಟೇಕ್ ಡಿಪ್ರೆಸ್ ಆಗಿದ್ದಾರೆ, if you are hurt, if you are sad, if you are happy, make a habit of this therapy, bro. ಈ ಥೆರಪಿ ಅಡಿಕ್ಷನ್ ಇದಲ್ವಾ, ಥ್ರಾಟಲ್ ಥೆರಪಿ, ದಿಸ್ ಈಸ್ ದ ಬೆಸ್ಟ್ ಅಡಿಕ್ಷನ್ ದೆನ್ ಡ್ರಗ್ಸ್, ಆಲ್ಕೋಹಾಲ್, ವಾಟ್ ಎವರ್. ಓಕೆ, ದಿಸ್ ಇಸ್ ದ ಬೆಸ್ಟ್ ಅಡಿಕ್ಷನ್. ದಿಸ್ ಇಸ್ ಸಿ ಬ್ರೋ, ಸಿ ದಿಸ್, ಜಸ್ಟ್ ಸಿ ದ ವ್ಯೂ. ಬೆಳಿಗ್ಗೆ ಟೈಮಲ್ಲಿ ಬರ್ತಿದ್ರೆ ಈ ಥರ ಫೀಲಿಂದ ಗಾಡಿ ಓಡ್ಸೋಕೆ ಮಜಾ ಬರುತ್ತಾ? ಫುಲ್ ಟ್ರಾಫಿಕ್ ಇರೋದು, ಹೆವಿ ಟ್ರಾಫಿಕ್ ಇರೋದು ನೋಡಿ. ಯು ಕ್ಯಾನ್ ಎಂಜಾಯ್ ದ ನೇಚರ್ ನೌ, ಯು ಕ್ಯಾನ್ ಎಂಜಾಯ್ ದ ಡ್ರೈವ್. If you have the best throttle response bike with you, then throttle therapy is the best medicine for all of your problems. That's it. ससुर ज़्यादा इंग्लिश नहीं हो गया अंतर इವಾಗ ಕಮೆಂಟಲ್ಲಿ ಬಂದಿರೋದು ಬ್ರೋ. ಯಾಕಂದರೆ ನನ್ನ ಆಫೀಸ್ ಅವರು ನೋಡ್ತಾರೆ ಬ್ರೋ, ಅವ್ರಿಗೆ ಪಾಪ ನನಗೆ ಮೆಸೇಜ್ ಹಾಕ್ತಾರೆ, ಆಫೀಸಿಗೆ ಹೋದಾಗ ಹೇಳ್ತಾರೆ, ब्रो तूने लिंक तो डाल दिया यूट्यूब का, तूने वीडियो तो डाल दिया इंस्टा पे, लेकिन हमें समझ में नहीं जाता है. सतमा नेरुंदला अमकड़ा पेर रावणम वटा. ಆಗುಂಬೆ ಘಾಟ್ ಥರ ಆಯ್ತಿದೆ ನಮ್ದು. ಆಗುಂಬೆದು ಇನ್ನೂ ಜಾಸ್ತಿ ಇದೆ ಕರ್ವು, ಅದು ನೋಡಿ ಫುಲ್ಲು ಹಿಂಗೆ ಬಂದ್ಬಿಟ್ಟೆ ಸ್ವಾಯ್ಕ್ ಅಂತ ಬ್ರೋ. ನೋಡಿ ಬ್ರೋ,
ಎಲ್ಲಿದೆ ಪಾರ್ಕಿಂಗ್ ನೋಡ್ರಿ. ಮೂರು ಗಂಟೆಗೂ ನೋಡಿ ಎಷ್ಟು ಜನ ಇದೆ, ಪಬ್ಲಿಕ್ ನೋಡಿ ಎಷ್ಟಿದೆ. ಕಪಲ್ಸ್ ಜಾಸ್ತಿ ಇದ್ದಾರೆ ಗುರು ಇಲ್ಲಿ. ಅಯ್ಯೋ ಬ್ರೋ ಇಲ್ಲಿ ಕಪಲ್ಸ್ ಜಾಸ್ತಿ ಇದಾರಲ್ಲ ಬ್ರೋ, ಬರೀ ಕಪಲ್ಸ್ ಇದ್ದಾರೆ ಇಲ್ಲಿ. ದಿಸ್ ಇಸ್ ನಾಟ್ ಫೇರ್ ಮಚ, ನಾಟ್ ಫೇರ್ ಮಚ, ನಾಟ್ 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 ಫೇರ್. ಏನು ಬ್ರೋ? ಹ್ಞೂ ಸರಿ ಬ್ರೋ. ಇವಾಗ ಇತ್ವಲ್ಲ ರೂಟು, ಅದರಲ್ಲೇ ಒಂಥರ ಫುಲ್ ಎಂಜಾಯ್ಮೆಂಟ್ ಬಂದ್ಬಿಟ್ಟು ನನಗೆ. ಅಷ್ಟೇ ಸಾಕು, ಸೀನ್ ಆಮೇಲೆ ಅದು ಸೆಕೆಂಡ್ರಿ. ನಮಗದು ಮಜಾ ಬಂದರೆ ಗಾಡಿ ಓಡಿಸಿ ಅಷ್ಟು ಸಾಕು. ಬ್ರೋ ಇದು ಬಿಟ್ಟು ದೇವರಾಯನ ದುರ್ಗ ಅಂತ ಒಂದಿದೆ ಬ್ರೋ, ಅದು ಸಖತ್ತಾಗೈತೆ. ದೇವರಾಯನ ದುರ್ಗ ಐತೆ, ಮಧುಗಿರಿ ಅವಳದ್ ಬೆಟ್ಟ ಅಂತ ಐತೆ. ವೈಸರ್ ಹಾಕ್ಸಿದ ನೋಡಿ, ಅದು ವಿಂಡ್ಶೀಲ್ಡ್. ಅದು ಅದು ಆ್ಯಕ್ಚುಲಿ ಏನಾದ್ರು ವರ್ಕ್ ಆಗುತ್ತಾ? ಎಫೆಕ್ಟ್ ಆಗುತ್ತಾ? ಓಕೆ. ಅವಾಗ ನಮ್ಗೆ ನಾವು ಹಾಕ್ಸಿದ್ರೆ ಅದು ಸ್ವಲ್ಪ ನಮಗೆ ಸ್ಪೀಡ್ ಇದಾಗುತ್ತೆ ಅನ್ಸುತ್ತಲ್ಲ, ಟಾಪ್ ಸ್ಪೀಡ್ ಇನ್ನೂ ಹೋಗುತ್ತೆ. ಅದ ಕರೆಕ್ಟ್. ಅದೇ ಬ್ರೋ ನಾನು ಹೇಳಿದ್ನಲ್ಲ, ನಾನು ಊರಿಗೆ ಹೋಗ್ತಾ ಜಾಕೆಟ್ ಇಲ್ಲ ಬಿಡಿ ನನ್ನ ಹತ್ರ. ಊರಿಗೆ ಹೋಗ್ತಾ ಬರೀ ನಾನು ಇದಾಕೊಂಡು ಹೋಗಿದ್ದೇನೆ ಹೇಳಿ, ಪುಲ್ಲೋರ್ ಹಾಕೊಂಡಿದ್ದೆ. ಬೆಳಿಗ್ಗೆ ಮುಂಚೆ ಹೋದ್ನಲ್ವಾ, ಒಳಗಡೆ ಒಂದು ಫುಲ್ ಹ್ಯಾಂಡ್ ಸ್ವೆಟ್ ಟಿ ಶರ್ಟ್ ಹಾಕೊಂಡು ಅದ್ರ ಮೇಲೆ ಪುಲ್ಲೋರ್ ಹಾಕೊಂಡಿದ್ದೆ. ಅದು ಫೀಲ್ ಆಗ್ತಿರ್ಲಿಲ್ಲ ಗಾಳಿ ಹೊಡಿತಿದೆ ಅಂತ. ಬರುವಾಗ ಮಧ್ಯಾಹ್ನ ಹೊಡಿದ್ದೆ ನಾನು 12-1 ಗಂಟೆಗೆ. ಅವಾಗ ಬರೀ ಟಿ ಶರ್ಟ್ ಹಾಕೊಂಬಂದೆ. ಅವಾಗಂತೂ ಹೆವಿ ಹೊಡಿತಿತ್ತು ಗಾಡಿ ನನಗೆ. ಅವಾಗ ಗೊತ್ತು. ಹಾಂ ಎಲ್ಲಿ ನಡೀರಿ ಒಳಗಡೆ ಬೇಡ ಬ್ರೋ. ನಮಗೆ ಬೇಕಾಗಿದ್ದು ಥೆರಪಿ ಬೈಕಿಂದು. ಆ ಥೆರಪಿ ಸಿಕ್ತು ಸಾಕು. ಸೀನ್ ನೋಡೋಣ. ಏನು ಬ್ರೋ? ಇಲ್ಲ ಕಡ. सलाम वालेकुम यारी, चल दीन की तबलीग में चलने का मजा देख कर को बोले नंदी हिल्स को आ गई जमाती के साथ. ಅದಕ್ಕೆ ಬರೋ ನನಗೂ ಅಷ್ಟೇ. ನನಗೆ ಹೇಳ್ತಾರೆ ಫ್ರೆಂಡ್ಸು, ನಿನ್ನೆ ಮೈಸೂರಿಗೆ ಬಂದ, ಫುಲ್ಲು ಟೈರ್ಡಾಗಿ ಬಂದಿದ್ದೆ. ವಾಪಸ್ ಬಂದೆ, ಏನು ಹೋಗ್ತೀವ ಮಾರ ಇವತ್ತು ರೈಡಿಗೆ, ರೆಸ್ಟ್ ಮಾಡು ಅಂದರು. ರೂಮಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ, ಏನು ಬ್ರೋ ಪ್ರಯೋಜನ ಇಲ್ಲ. ಗಾಡಿ ತೊಗೊಂಡಿರೋದೇನು ಅದಕ್ಕೆ ನಿಲ್ಸೋಕೆ ಸೈಡಿಗೆ ಪಾರ್ಕಿಂಗಲ್ಲಿ ಅಲ್ಲ, ಗಾಡಿ ತೊಗೊಂಡಿರೋದೇ ಓಡ್ಸೋಕ್ಕೆ. ಸ್ಯಾಟರ್ಡೇನೋ ಸಂಡೇನೋ ಒಂದು ರೈಡ್ ಹೋಗಿ ಬಂದರೆ ಅದು ಫೀಲೇ ಬೇರೆ. ಇಲ್ಲಿ ಬರೀ ಕಪಲ್ಸ್ ಇದ್ದಾರೆ ಬ್ರೋ. ನಾಲ್ಕನ್ ಆ್ಯಕ್ಚುಲಿ